ಇವರ ಆದ್ಯತೆ ಏನಪ್ಪ ಅಂತ ಹೇಳಿದ್ರೆ ರೈತರಲ್ಲ. ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಆದ್ಯತೆ ರಾಜ್ಯದಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡ್ತಕ್ಕಂಥದ್ದಲ್ಲ. ಈ ಸರ್ಕಾರದ ಆದ್ಯತೆ ರಿಯಲ್ ಎಸ್ಟೇಟ್ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡಂಥ 24 ಗಂಟೆಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬಿಡದಿನಲ್ಲಿ ಟೌನ್ಶಿಪ್ಪನ್ನು ಮಾಡ್ತೇವೆ ಅಂಥೇಳಿ ರೈತರ ಮೇಲೆ ಬಲಾತ್ಕಾರದಿಂದ ಅಕ್ರಮವಾಗಿ ಜಮೀನನ್ನು ಕಸಿದುಕೊಳ್ಳೋದಕ್ಕೇನು ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದರೆ ದುರಾದೃಷ್ಟ ಅಂತೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟೇ ಇವತ್ತು ಆದ್ಯತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹಪಡಿಸ್ತೇನೆ, ಬಂಡತನವನ್ನು ಬಿಟ್ಟು ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಏನು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದನ್ನು ತತ್ಕ್ಷಣ ಕೈಬಿಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಕೆಲವು ಸುಧಾರಣೆಗಳು ತರಬೇಕು ಅಂತೇಳಿದರೆ ತರಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇವೆಲ್ಲ ಪ್ರಶ್ನೆ ಯಾಕೆ ಎದ್ದಿದೆ? ಮೊದಲು ರಾಜ್ಯ ಸರ್ಕಾರ ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಬಿಕಾಸ್ ಆಫ್ ದರ್ ಗ್ಯಾರಂಟಿಗಳಿಂದ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕತ್ತರಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಧಾರಣೆ ಹೆಸರಿನಲ್ಲಿ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆಪಡ್ತೇನೆ, ಕಳೆದ 3 ವರ್ಷದಲ್ಲಂತೂ ನಿಮ್ಮ ಯೋಗ್ಯತೆಗೆ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಬಡವರಿಗೆ ಮನೆ ಕೊಟ್ಟೋದಕ್ಕೆ ಆಗಲಿಲ್ಲ, ಸೂರ್ಯ ಇಲ್ಲದವ್ರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆ ಹಿಂದೆ BJP ಸರ್ಕಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿಕೊಂಡು ತನಿಖೆ ಮಾಡ್ತಾ ಇದ್ದೇವೆ ಅಂತೇಳಿ ಇನ್ನೂ ಕೂಡ ಗಂಗಾ ಕಲ್ಯಾಣ ಬಡವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಹೈನುಗಾರಿಕೆ ಏನು ಪ್ರೋತ್ಸಾಹನ ಕೊಡ್ತಾಯಿದ್ರು ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ, BJP ಸರ್ಕಾರ, ಅದನ್ನು ಕೂಡ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ಬಡವರಿಗೆ ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲವನ್ನು ಕೂಡ ಮಾಡೋದು ಬಿಟ್ಟು ಅದನ್ನು ಮಾಡಲಿ, ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ. ಆದರೆ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಲಿ, ಬಡವರ ಕಡೆ ಗಮನ ಕೊಡಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು. ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗೆ, ಅವರ ಚಪಲಕ್ಕೆ ದಿನನಿತ್ಯ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಒಂದು ಮಾತು ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಕ್ಕಂಥ ದಾಟಿಯನ್ನು ನೋಡಿದ್ರೆ ಅವರು ದೇಶದ ಗೃಹ ಸಚಿವರು ಅನ್ನುವ ಭಾವನೆಯಿಂದ ಮಾತನಾಡಿದಂತೆ ಕಾಣ್ತಾ ಇದೆ. ಹಾಗಾಗಿ ಅವ್ರು ನೆನಪು ಮಾಡಿಕೊಡ್ತೇನೆ, ನೀವು ರಾಜ್ಯದ ಗೃಹ ಸಚಿವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತಲ್ಲ ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ, ನೀವು ಗೃಹ ಸಚಿವರು ಆಗುವ ಮುಂಚಿತವಾಗಿ ಕೂಡ ಪ್ರಶ್ನೆ ಎತ್ತಿದ್ದೀರಿ. ನಿಮ್ಮ ಆದ್ಯತೆಗಳು ಗೃಹ ಸಚಿವರಾಗಿ ಸಾಕಷ್ಟಿದ್ದಾವೆ. ಇವತ್ತು ರಾಜ್ಯದಲ್ಲೇನು ದೇಶದ್ರೋಹಿಗಳು ಬಂದು ನುಸುಳ್ಕೋರಿದ್ದಾರೆ, ಬಾಂಗ್ಲಾದೇಶರು, ಯಾವ ರೀತಿ ಲವ್ ಜಿಹಾದ್ಗಳಾಗ್ತಾ ಇದ್ದಾವೆ, ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗ್ತಾಯಿದೆ, ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಲಿ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ.